ನಮಸ್ಕಾರ ಸ್ನೇಹಿತರೆ, ಮಂಜು ಟೆಲ್ಸ್ ಚಾನಲ್ಗೆ ಸ್ವಾಗತ. ನಾವು ಅನೇಕ ಬಾರಿ ಅಂದ್ಕೊಳ್ತೇವೆ ದೇವರು ಕಾಪಾಡ್ತಾನೆ, ಎಲ್ಲದರಲ್ಲೂ ದೇವರಿದ್ದಾನೆ ಅಂತ. ಆದರೆ ನಾವು ಕಷ್ಟದಲ್ಲಿದ್ದಾಗ ಆ ದೇವರು ಬಂದು ನಮ್ಮನ್ನು ಕಾಪಾಡೋದು ಹೇಗೆ? ಪ್ರತ್ಯಕ್ಷವಾಗಿ ಬರ್ತಾನ ಅಥವಾ ಬೇರೆ ರೂಪದಲ್ಲೇನಾದರೂ ಬರ್ತಾನ? ಇದನ್ನು ಅರ್ಥ ಮಾಡ್ಕೊಳಕ್ಕೊಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ ನಿಮಗೆ. ಒಂದು ಆಶ್ರಮ ಇರುತ್ತೆ. ಅದರಲ್ಲೊಬ್ಬ ಗುರುಗಳು ತಮ್ಮ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ರು. ಗುರುಗಳು ಹೇಳ್ತಾರೆ, ಮಕ್ಕಳೇ, ಈ ಜಗತ್ತಿನಲ್ಲಿ ಇರೋ ಪ್ರತಿಯೊಂದು ಜೀವದಲ್ಲೂ ಆ ನಾರಾಯಣ ಇದ್ದಾನೆ. ಹಾವಿನಲ್ಲೂ ದೇವರಿದ್ದಾನೆ, ಹುಲಿಯಲ್ಲೂ ದೇವರಿದ್ದಾನೆ, ಮನುಷ್ಯರಲ್ಲೂ ದೇವರಿದ್ದಾನೆ, ಎಲ್ಲವೂ ದೇವರೇ ಅಂತ. ಇದನ್ನ ಕೇಳಿಸ್ಕೊಂಡ ಒಬ್ಬ ಶಿಷ್ಯನಿಗೆ ತುಂಬ ಸಂತೋಷ ಆಗುತ್ತೆ. ಅವನು ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ, ಹಾಗಾದರೆ ನಾನೂ ಕೂಡ ದೇವರು, ನನ್ನ ಎದುರಿಗೆ ಬರೋ ಪ್ರಾಣಿನೂ ದೇವರು, ದೇವರಿಗೆ ದೇವರೇ ಭಯ ಪಡೋ ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಅಂದುಕೊಂಡು ಸುಮ್ಮನಾಗ್ತಾನೆ. ಮರುದಿನ ಆ ಶಿಷ್ಯ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಎದುರಿಗೆ ಒಂದು ಮದವೇರಿದ ಆನೆ ಓಡಿ ಬರ್ತಾ ಇತ್ತು. ಆ ಆನೆ ಮೇಲೆ ಕೂತಿದ್ದ ಮಾವುತ ಮೇಲಿಂದ ಜೋರಾಗಿ ಕೂಗ್ತಾ ಇದ್ದ, ಏಯ್, ದಾರಿ ಬಿಡಿ, ದಾರಿ ಬಿಡಿ, ಆನೆಗೆ ಹುಚ್ಚು ಹಿಡಿದಿದೆ, ಪಕ್ಕಕ್ಕೆ ಹೋಗಿ ಅಂತ. ಜನ ಎಲ್ಲ ದಿಕ್ಕಾಪಾಲಾಗಿ ಓಡೋಗ್ತಾ ಇದ್ರು. ಈ ಶಿಷ್ಯ ಮಾತ್ರ ಗುರುಗಳು ಹೇಳಿದ ಪಾಠನ ನೆನ್ಪಿಟ್ಕೊಂಡು, ನನ್ನ ಗುರುಗಳು ಹೇಳಿದ್ದಾರೆ ಆನೆಯಲ್ಲೂ ನಾರಾಯಣ ಇದ್ದಾನೆ ಅಂತ, ಆನೆ ಕೂಡ ದೇವರು ಅಂತ. ಆ ನಾರಾಯಣ ಬಂದು ಇನ್ನೊಬ್ಬ ನಾರಾಯಣಿಗೆ ತೊಂದರೆ ಕೊಡಲ್ಲ ಅಂತ ಧೈರ್ಯವಾಗಿ ದಾರಿ ಬಿಡದೆ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡ. ಆನೆ ಹತ್ರ ಬಂತು. ಸೊಂಡ್ಲಿಂದ ಅವನ ಎತ್ತಿ ಒಂದು ಸೈಡಿಗೆ ಪಕ್ಕಕ್ಕೆ ಇಡ್ತು. ಶಿಷ್ಯನಿಗೆ ಮೈ ಕೈಯೆಲ್ಲ ಗಾಯ ಆಯಿತು, ಮೂಳೆ ಮುರಿದೋಯ್ತು. ಅಳುತ್ತಾ ಕುಂತ್ಕೊಂಡ. ಗುರುಗಳ ಹತ್ರ ಹೋದ. ಗುರುಗಳೇ, ನೀವು ಸುಳ್ಳು ಹೇಳಿದ್ರಿ, ಎಲ್ಲರಲ್ಲೂ ದೇವರಿದ್ದಾನೆ, ಆನೆಯಲ್ಲೂ ದೇವರಿದ್ದಾನೆ ಅಂತ ಹೇಳಿದ್ರಿ. ನಾನು ಆನೆಯನ್ನು ದೇವರು ಅಂತ ನಂಬಿ ಅಲ್ಲೇ ನಿಂತೆ. ಆದರೆ ಅದು ನನಗೆ ಸೊಂಡ್ಲಲ್ಲಿ ಹೊಡೆದು ನನ್ನನ್ನು ಸೈಡಿಗೆ ನೂಕ್ತು ಅಂತ ಹೇಳ್ತಾನೆ. ಆಗ ಗುರುಗಳು ನಗುತ್ತಾ ಅವನ ಗಾಯಕ್ಕೆ ಔಷಧಿ ಹಚ್ಚುತ್ತಾ ಹೇಳಿದರು, ಮಗು, ಆನೆಯಲ್ಲಿ ದೇವರು ಇದ್ದಾನೆ ಅನ್ನೋದು ನಿಜ. ಆದರೆ ಆನೆಯ ಮೇಲೆ ಕೂತಿದ್ದ ಮಾವುತ ಕೂಡ ದೇವರೇ ಅಲ್ವಾ? ಆ ಮಾವುತನ ರೂಪದಲ್ಲಿ ದೇವರು ನಿನಗೆ ಎಷ್ಟೊಂದು ಸಲ ಪಕ್ಕಕ್ಕೆ ಹೋಗು, ದಾರಿ ಬಿಡಿ ಅಂತ ಕಿರುಚಾಡಿ ಹೇಳ್ತಾ ಇದ್ರು. ನೀನು ಆ ದೇವರ ಮಾತನ್ನ ಕೇಳ್ದೆ ಅಲ್ಲೇ ನಿಂತಿದ್ದೆ, ಹೌದು ತಾನೆ ಎಂದು ಗುರುಗಳು ಶಿಷ್ಯನನ್ನು ಕೇಳ್ತಾರೆ. ನೋಡಿ ಸ್ನೇಹಿತರೆ, ಜೀವನದಲ್ಲೂ ಅಷ್ಟೇ, ಅಪಾಯ ಬಂದಾಗ ದೇವರು ಆಕಾಶದಿಂದ ಇಳಿದು ಬಂದು ಕಾಪಾಡಲ್ಲ. ನಮ್ಮ ಸ್ನೇಹಿತರ ರೂಪದಲ್ಲೋ ಅಥವಾ ನಮ್ಮ ಮನಸ್ಸಿನ ಧ್ವನಿಯ ರೂಪದಲ್ಲೋ ಎಚ್ಚರಿಕೆ ಕೊಡ್ತಾನೆ. ನಾವು ಕುರುಡು ನಂಬಿಕೆ ಬಿಟ್ಟು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬುದ್ಧಿವಂತಿಕೆಯಿಂದ ಬದುಕಬೇಕು. ದೇವರು ಕೊಡೋ ಸೂಚನೆಗಳನ್ನು ಅರ್ಥವನ್ನು ಮಾಡ್ಕೋಬೇಕು. ಈ ಕತೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.